Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದಾಯಿಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದಾಯಿಜಿ ಅಂತ್ಯಾಕ್ಷರಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ರಿಯಾಲಿಟಿ ಶೋ ಖಂಡಿತವಾಗ್ಲೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಬಹಳ ಒಂದು ಹೊಸ ಸಂಚಲನ ಹುಟ್ಟಿರುವಂತಹ ಒಂದು ರಿಯಾಲಿಟಿ ಶೋ. ಹಾಡುಗಳನ್ನೇ, ಸಿನಿಮಾ ಹಾಡುಗಳನ್ನೇ ಮುಖ್ಯವಾಗಿ ಇಟ್ಕೊಂಡು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಾವು ಮಾಡಿರುವಂತಹ ಸ್ಪರ್ಧೆ ಇದು. ಈಗಾಗಲೇ ಫಸ್ಟ್ ರೌಂಡ್ ಅನ್ನ ಅದ್ಭುತವಾಗಿ ಮೊದಲ ಹಂತವನ್ನು ನಾವು ಮುಗಿಸಿದ್ದೇವೆ. ಮೊದಲ ಹಂತದ ನಂತರ 21 ತಂಡಗಳು ಎರಡನೇ ಹಂತಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಎರಡನೇ ಹಂತಕ್ಕೆ ಆಯ್ಕೆ ಆದ್ಮೇಲೆ 21 ತಂಡಗಳನ್ನ ನಾವು ಹೊಸ ಸುತ್ತಿನ ಜೊತೆಗೆ ಆಟ ಆಡಿಸ್ತಾ ಇದ್ದೇವೆ. ಹೊಸ ಸುತ್ತಿನ ಜೊತೆಗೆ ಆಟ ಆಡ್ಲಿಕ್ಕೆ ಮಕ್ಕಳು ಇವತ್ತು ಕೂಡ ಎಪಿಸೋಡ್ ಅಲ್ಲಿ ಬಂದಿದ್ದಾರೆ. 3 ರೌಂಡ್ಗಳು ಚೆನ್ನಾಗಿ ಆಡ್ತಾರೆ, ಇವರು ಖುಷಿ ಕೊಡ್ತಾರೆ ನಮಗೆ. ನಿಜವಾಗ್ಲೂ ಜಬರ್ದಸ್ತ್ ಆಗಿರುವಂತಹ ಒಂದು ರಿಯಾಲಿಟಿ ಶೋದಲ್ಲಿ ನಾವಿದ್ದೇವೆ. ಸೊ ಇವತ್ತಿನ ಎಪಿಸೋಡ್ ಅನ್ನ ನಾವು ಪ್ರಾರಂಭಿಸಿದ್ದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆಗೆ ಇವತ್ತು 3 ತಂಡಗಳಿದೆ. ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಇಲ್ಲಿನ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಹೆಸರು ಮತ್ತೆ ತರಗತಿಯನ್ನ ಹೇಳಿ. ನನ್ನ ಹೆಸರು ಸುವ್ಯಕ್, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ. ನನ್ನ ಹೆಸರು ದಿಶಾ, ನಾನು ಕೂಡ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಎರಡನೇ ತಂಡ ಇವತ್ತು ಕಾಂಪೀಟ್ ಮಾಡ್ತಾ ಇರೋದು ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ನಿಮ್ಮ ಹೆಸರು ಮತ್ತೆ ಕ್ಲಾಸ್? ನಾನು ವೈಷ್ಣವಿ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ. ನನ್ನ ಹೆಸರು ಧರಿತ್ರಿ, ನಾನು 10ನೇ ತರಗತಿಯಲ್ಲಿ ಓಕೆ. ಒಬ್ರು 8th ಸ್ಟ್ಯಾಂಡರ್ಡ್, ಇನ್ನೊಬ್ರು 10ನೇ ಕ್ಲಾಸ್. ಓಕೆ, ಫೈನ್. 3ನೇ ತಂಡ ಇವತ್ತು ನಮ್ಮ ಜೊತೆಗೆ ಇರುವಂತದ್ದು ಸೈಂಟ್ ಅಲೋಶಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಓಕೆ, ನಿಮ್ಮ ಹೆಸರು ಮತ್ತೆ ಕ್ಲಾಸ್? ನನ್ನ ಹೆಸರು ಆಯುಷ್ ಪ್ರೇಮ್, ನಾನು 8ನೇ ತರಗತಿಯಲ್ಲಿ ಕಲಿತಿದ್ದೇನೆ. ಓಕೆ. My name is Nidhi and I'm studying in standard 10th. ಓಕೆ, 8 ಮತ್ತು 10ನೇ ಕ್ಲಾಸ್ನ ವಿದ್ಯಾರ್ಥಿಗಳು. ಓಕೆ, ಸೊ ಸಿನಿಮಾ ಹಾಡುಗಳು ಪರೀಕ್ಷೆಗಳು ಹತ್ರ ಆಗ್ತಿರೋ ಹಾಗೇನೆ ಇವರಿಗೆ ಸಿನಿಮಾ ಹಾಡಿನ ಮೂಲಕವಾಗಿ ಸ್ವಲ್ಪ ರಿಲ್ಯಾಕ್ಸ್ ಕೊಡುವಂತ ಒಂದು ಖಂಡಿತವಾದಂತ ಒಂದು ರಿಯಾಲಿಟಿ ಶೋ ಇದು. ಸರಿ, ಇವತ್ತಿನ ಎಪಿಸೋಡ್ ಅನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ 3 ರೌಂಡ್ಗಳಿದೆ. ಮೊದಲನೇ ರೌಂಡ್ ಅನ್ನ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಅಂಡ್ ಮೊದಲನೇ ರೌಂಡ್ ಬರ್ತಾ ಇದೆ ಅಂತರ ಮುಕುಡ. ಸೊ ವೀಕ್ಷಕರೇ, ಈ ರೌಂಡ್ ಅಲ್ಲಿ ಒಂದು ಹಾಡು ಬರುತ್ತೆ. ಆ ಹಾಡಿನ ಚರಣ ಅಂದ್ರೆ ಆ ಹಾಡಿನ ಪ್ಯಾರಾಗ್ರಾಫ್ ಅದು ಪ್ಲೇ ಆಗುತ್ತೆ. ಇಲ್ಲಿ ಮಕ್ಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸ್ಟೂಡೆಂಟ್ಸ್ ಪಾರ್ಟಿಸಿಪೆಂಟ್ಸ್ ಅವರು ಅದರ ಪಲ್ಲವಿಯನ್ನ ಹಾಡಬೇಕಾಗತ್ತೆ, ಅದರ ಕೋರಸ್ ಅನ್ನ ಹಾಡಬೇಕಾಗತ್ತೆ. ಸೊ ಸಾಧಾರಣವಾಗಿ ಹಾಡನ್ನ ಕೆಲವರಿಗೆ ಬರೀ ಆರಂಭದ ಮಾತ್ರ ಕೇಳಿ ಅಭ್ಯಾಸ ಇರುತ್ತೆ, ಚರಣವನ್ನು ಕೇಳಬೇಕು, ಅಲ್ಲಿಂದ ನೀವು ಹಾಡಿನ ಜ್ಞಾನವನ್ನ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಪ್ರಯತ್ನ ಇದು. ಸರಿಯಾಗಿ ಹಾಡನ್ನ ಗುರುತಿಸಿ ಹಾಡಿದ್ರೆ ನಿಮ್ಗೆ 10 ಅಂಕಗಳು ಸಿಗುತ್ತೆ. ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ನೆಗೆಟಿವ್ ಅಂತೂ ಇಲ್ಲ, ಪಾಸ್ ಆಗಿ ಹೋಗುತ್ತೆ. ಪಾಸ್ ಆದಾಗ 5 ಅಂಕಗಳನ್ನ ಪಡಿಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ ರೌಂಡ್ ಅಲ್ಲಿ ಒಟ್ಟು 6 ಹಾಡು, ಅಂದ್ರೆ ಫಸ್ಟ್ 3 ಕನ್ನಡ ಭಾಷೆಯಲ್ಲಿ ಬರುತ್ತೆ, ಮತ್ತೆ 3 ಹಿಂದಿ ಭಾಷೆಯಲ್ಲಿ ಬರುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಹಾಗಾದ್ರೆ, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ, ನಿಮಗೆ ಒಂದು ಕನ್ನಡ ಹಾಡು, ಆ ಹಾಡಿನ ಪ್ಯಾರಾಗ್ರಾಫ್ ನಿಮಗೆ ಬರುತ್ತೆ. ಹಾಡನ್ನ ಕೇಳುವ. ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ನೀಲಾಡುತ್ತಾ ಜ್ವರವೇರಿಸು ಮಳೆಯಲ್ಲಿ, ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ, ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕಥೆಗೆ, ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕ. ಓಕೆ, ಕ್ವಶನ್ ಬಂದಿದೆ. ಈಗ ಇದರ ಪಲ್ಲವಿಯನ್ನ ಹಾಡಬೇಕು. ನೀವು ಪಲ್ಲವಿಯನ್ನ ಹಾಡಬೇಕು. ಹಾಡಿ. ಅಹ ಎಂತ ಆ ಕ್ಷಣ ನೆನೆದರೆ ತಳ್ಳನ, ತನ್ನಂತಾನೆ ನೆನೆಯನಿ ಪ್ರೀತಿಯ ನರ್ತನ. ಹಾಡು ಗುರುತಿಸಿದ್ದು ತಪ್ಪಾಗಿದೆ, ಇದಲ್ಲ ಹಾಡು. ಹಾಗಾದ್ರೆ ಯಾವ ಹಾಡಿದು? ಪಾಸ್ ಆಗುತ್ತೆ ಈಗ ಕ್ವಶನ್. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಹಾಡು ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡೋಣ. ನದೀಂ ದೀಂ ತನ ನದೀಂ ದೀಂ ತನ, ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ.
ಕರೆಕ್ಟ್ ಆದಂತ ಆನ್ಸರ್ ಬಂದಿದೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಕಂಗ್ರಾಚುಲೇಷನ್ಸ್, 5 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ. ಸೊ ಫಸ್ಟ್ ಕ್ವಶನ್ಗೆ ಇಲ್ಲಿನ ಪಾಸ್ ಆಗಿ ಬಂತು. ಸೊ ನೀವು ಕರೆಕ್ಟ್ ಆಗಿ ಗುರುತಿಸಿದ್ರಿ. ನದೀಮ್ ದೀಮ್ತನ ಮಧುರ ಪ್ರೇಮದ ಮೊದಲ ತಲ್ಲಣ ಸಿನಿಮಾ ನೆನಪಿದೆಯಾ? ಗಾಳಿಪಟ ಸಿನಿಮಾದ ಹಾಡು. ಇರಲಿ, ಸಿನಿಮಾ ನಮಗೆ ಇಲ್ಲಿ ಮುಖ್ಯ ಅಲ್ಲ, ಹಾಡು ಮುಖ್ಯ. ಓಕೆ, ಸೊ 5 ಅಂಕಗಳೊಂದಿಗೆ ಆರಂಭಿಸಿದಿರಿ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್, ನಿಮ್ಗಾಗಿ ಪ್ರಶ್ನೆ ಬರ್ತಾ ಇದೆ, ಕೇಳುವ. ಓಕೆ, ಅಲ್ಲಿ ತುದಿ ತಂದಿಟ್ಟಿದ್ದೇವೆ ನಾವೀಗ, ನೀವು ಹಾಡೋದಷ್ಟೇ ಬಾಕಿ. ಪಾಸ್. ಓಕೆ, ಕ್ವಶನ್ ಪಾಸ್ ಆಗುತ್ತೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಒಂದು ಪ್ರಯತ್ನ ಮಾಡ್ತೀರಾ? ಪ್ರಯತ್ನ ಮಾಡ್ಬೋದು, ಹೆಚ್ಚು ಹೊತ್ತು ಕೊಡೋದಿಲ್ಲ ಪಾಸ್ ಆದಾಗ. ಪಾಸ್. ಓಕೆ, ಸೊ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್, ಹಿರಿಯಡ್ಕ. ನಿಮ್ದೊಂದು ಕ್ವಶನ್ ಮಿಸ್ ಆಗಿತ್ತು, ಏನಾದ್ರೂ ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ? ಮೈಕ್. ಪಾಸ್. ಓಕೆ, ಸೊ ಗುರ್ತಿಸ್ಲಿಕ್ಕೆ ಆಗ್ಲಿಲ್ಲ. ಹಾಡು ಯಾವುದು ಅಂತ ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತನಾದೆ ನೀನು. ಓಕೆ, ಈ ಹಾಡು ಖಂಡಿತವಾಗ್ಲೂ ಕೇಳಿರುವಂತದ್ದೇ ಹಾಡು, ಯಾಕಂದ್ರೆ ಇದು ಮ್ಯೂಸಿಕಲ್ ಹಿಟ್ ಸಿನಿಮಾ ಅದು. ಸೊ ಒಳ್ಳೆ ಹಾಡು ಇದು, ಬಟ್ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಪರವಾಗಿಲ್ಲ. ಈಗ ಕ್ವಶನ್ ಬರುವಂತದ್ದು ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ರೆಡಿ ಇದ್ದೀರಾ? ಓಕೆ, ನಿಮ್ಮ ಪ್ರಶ್ನೆ ಬರ್ತಾ ಇದೆ. ನನಗೆ ಸಿಗುವ ಮುನ್ನ ಎಲ್ಲೆಲ್ಲೂ ಬರಿದೆ ಮೌನ. ಕೋಟಿ ಕೋಟಿ ಸ್ವರ ಒಮ್ಮೆ ಚಿಮ್ಮೋತ್ತರ ಬಂದೆ ನೀ ಹತ್ತಿರ ನಿಂತೆ ಬಾನೆತ್ತರ. ಕಣ್ಮುಚ್ಚಿ ಕಣ್ಬಿಟ್ಟರೆ ಬದಲಾಗಿದೆ ಈ ಧರೆ. ಓಕೆ, ಹಾಡು ಕೇಳಿರ್ತೀರಿ, ಗುರುತಿಸಬೇಕಷ್ಟೇ. ಆಗ್ತಿಲ್ಲ ಅಂತ ಆಡಿದ್ರೆ ಪಾಸ್ ಮಾಡೋಣ, ತೊಂದರೆ ಇಲ್ಲ. ಪಾಸ್ ಅಂತ ಹೇಳಿದ್ದಾರೆ. ಸೊ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್, ಹಿರಿಯಡ್ಕ. ಮತ್ತೆ ಚಾನ್ಸ್ ಬರ್ತಾ ಇದೆ ನಿಮ್ಗೆ. ಕಣ್ಮುಚ್ಚಿ ಕಣ್ತೆರೆದರೆ ಬದಲಾಗಿದೆ ಈ ದರೆ, ಎಲ್ಲೋ ಕೇಳಿರ್ತೀರ ಲಿರಿಕ್ಸು. ಪಾಸ್. ಓಕೆ, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲನೆ. ಏನ್ ಸಖತ್ತಾಗಿ ಹಾಡ್ತೀರಾ ನೀವು. ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಆದಂತ ಆನ್ಸರ್. 5 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಕಂಗ್ರಾಚುಲೇಷನ್ಸ್. ಸೊ 2 ಪಾಸಿನ ಕ್ವಶನ್ಸ್ ಅನ್ನ ನೀವು ಪಡ್ಕೊಂಡಿದ್ದೀರಿ. ಸೊ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀರಿ. ಫಸ್ಟ್ ರೌಂಡ್ ನ ಫಸ್ಟ್ ಪಾರ್ಟ್ ಅಂದ್ರೆ ಕನ್ನಡ ಹಾಡುಗಳ ಪಾರ್ಟ್ ಮುಗೀತು. ಇನ್ನು ಬರುವಂತದ್ದು ಹಿಂದಿ ಹಾಡುಗಳ ಪಾರ್ಟ್. ಸೊ ಇಲ್ಲಿಂದ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ನಾವು ವಾಪಸ್ ಬರ್ತಾ ಹೋಗ್ತೇವೆ. ಹಿಂದಿ ಹಾಡಿನ ಚರಣ ಬರುತ್ತೆ, ಪಲ್ಲವಿಯನ್ನ ನೀವು ಗುರುತಿಸಬೇಕಾಗುತ್ತೆ. ಓಕೆ, ಸೊ ರೆಡಿ ಇದ್ದೀರಲ್ಲ? ಹಿಂದಿ ಹಾಡಿನ ಮೊದಲ ಕ್ವಶನ್ ನಿಮ್ಗಾಗಿ ಬರ್ತಾ ಇದೆ. ಓಕೆ, ಈ ಹಾಡು ಕೇಳಿದ್ದೀರಾ? ಹಾಡಿ.
तू मेरी अधूरी प्यास प्यास, तू आ गई मन को राज राज, अब तो तू आजा पास पास, है गुजारिश. ಕರೆಕ್ಟ್ ಆದಂತ ಆನ್ಸರ್, ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ಸೈಂಟ್ ಅಲೋಷಿಯಸ್ ಹೈಸ್ಕೂಲು ನಿಮಗೆ 10 ಅಂಕಗಳು ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಓಕೆ, ಹಾಗಾದ್ರೆ ಈಗ ಈ ರೌಂಡ್ನ 2ನೇ ಪ್ರಶ್ನೆ, ಅಂದ್ರೆ ಹಿಂದಿ ಹಾಡುಗಳಲ್ಲಿ 2ನೇ ಪ್ರಶ್ನೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಡೈರೆಕ್ಟ್ ಯಾವುದು ಹೇಳಿಲ್ಲ, 2 ಪಾಸನ್ನೇ ಗುರುತಿಸಿದ್ರು. ಡೈರೆಕ್ಟ್ ಬರುತ್ತಾ ನೋಡೋಣ. ನಿಮ್ಮ ಪ್ರಶ್ನೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. तो मन मेरा पहले भी रातों में अक्सर ही चाहत के हाँ सपने संजोता था, पहले भी धड़कन ये धुन कोई गाती थी, पर अब जो होता है वो पहले न होता था. ಓಕೆ, ಎಷ್ಟು ಈಸಿ ಇದು ಕ್ವಶನ್. ಪಾಸಾ? ಅಯ್ಯೋ, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. ನೀವು ಪಾಸ್ ಹೇಳಿ ಅಂತಾನೆ ಅವ್ರು ಕಾಯ್ತಾ ಇದ್ರು. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು. ಓಕೆ, ಗೊತ್ತಿದ್ಯಾ? तेरा होने लगा हूँ जब से तेरा हूँ. ಫ್ಯಾಂಟಾಸ್ಟಿಕ್, ಕರೆಕ್ಟ್ ಆದಂತ ಆನ್ಸರ್. ತೇರಾ ಹೋನೆ ಲಗಾ ಹೂ. ಕರೆಕ್ಟ್ ಆಗಿ ಪಲ್ಲವಿಯನ್ನ ಗುರುತಿಸಿದಿರಿ. 5 ಅಂಕಗಳು ಬರ್ತಾ ಇದೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲು ಕೊಡಿಯಾಲ್ಬೈಲ್ ಮಂಗಳೂರು. ನಿಮಗೆ ಕಂಗ್ರಾಚುಲೇಷನ್ಸ್. ಓಕೆ, ಹಾಗಾದ್ರೆ ಈ ರೌಂಡ್ ಅಲ್ಲಿ ಡೈರೆಕ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಇದು ಕೊನೆಯ ಕ್ವಶನ್ ಆಗಿರುತ್ತೆ ಈ ರೌಂಡ್ ಅಲ್ಲಿ. ಅಂಡ್ ನಿಮ್ಮ ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆ ಬರ್ತಾ ಇದೆ, ನೋಡ್ಕೊಂಡು तुमसे दिल की बातें सीखी, तुमसे ही ये राहें सीखी, तुम पे मर के मैं तो जी गया. ಓಕೆ, ಒಂಚೂರು ಟ್ರಿಕ್ಕಿ ಇದೆ, ಅಷ್ಟು ಈಸಿ ಅಲ್ಲ ಅನ್ಸುತ್ತೆ ನನಗೆ. ಬಟ್ ನೋಡೋಣ. ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಎಲ್ಲಾದ್ರೂ ಕೇಳಿರೋ ಹಾಡು? ಪಾಸ್. ಓಕೆ, ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು. खुदा जाने मैं मिट गया हूँ, खुदा हाड़ी. खुदा जाने मैं खो गया हूँ, खुदा जाने मैं मिट गया हूँ, जैसे बन गए हो तुम मेरे खुदा. ಓಕೆ, ಇಲ್ಲಿ ಪಲ್ಲವಿ ಮತ್ತೆ ಅನುಪಲ್ಲವಿ ಅಂತ ಒಂದಿರುತ್ತೆ. ಪಲ್ಲವಿಯ 2ನೇ ಪಾರ್ಟ್ ಅದು. ಈಗ ನೀವು ಹಾಡಿರೋದು ಅನುಪಲ್ಲವಿ. ಆಕ್ಚುಲಿ ಅದರ ಸ್ಟಾರ್ಟಿಂಗ್ ಹಾಡ್ಬೋದಾ? ನೀವು ಸ್ಟಾರ್ಟಿಂಗ್ ಹಾಡಿದ ಮೇಲೆ ನಾನು ಅಂಕ ಕೊಡ್ಬೇಕಾ ಬೇಡವಾ ಅಂತ ಆಲೋಚನೆ ಮಾಡ್ತೇನೆ. ನನಗೆ ಸ್ಯಾಟಿಸ್ಫೈ ಅಂತ ಅನಿಸಿದ್ರೆ ನಾನು ಕೊಡ್ತೇನೆ ಅಂಕ. ಏನಾದರೂ ಹೊಳಿತಾ ಇದೆಯಾ? ಓಕೆ, ಫೈನ್. ಯಾಕಂತ ಹೇಳಿದ್ರೆ ಇಲ್ಲಿ ಹಾಡನ್ನು ಗುರುತಿಸುವುದಲ್ಲ, ನಾವು ಹಾಡಿನ ಪಲ್ಲವಿಯನ್ನು ಹಾಡುವಂಥದ್ದು ಮುಖ್ಯ ಆಗಿರೋದ್ರಿಂದ ನಾನು ಈ ಕ್ವಶನ್ ಅನ್ನು, ಯಾಕಂತ ಹೇಳಿದ್ರೆ ಅದು ಮಧ್ಯಕ್ಕೆ ಬರೋದ್ರಿಂದ ನಾನು ಇಲ್ಲಾದ್ರೆ ನಿಮ್ಗೆ ಅಂಕಗಳನ್ನು ಕೊಡ್ತಾ ಇದ್ದೆ. ನನಗೆ ಅದು ಸ್ಯಾಟಿಸ್ಫೈ ಆಗದೇ ಇರೋದ್ರಿಂದ ನಾನು ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ಗೆ ಪಾಸ್ ಮಾಡ್ತೇನೆ. ನೀವು ಗುರುತಿಸ್ತೀರಾ? ನೋಡೋಣ. सजदे में यूं ही झुकता हूँ, तुम पे ही आके रुकता हूँ, क्या ये सबको होता है. ಫ್ಯಾಂಟಾಸ್ಟಿಕ್. ಅಲ್ಲಿಂದನೇ ಹಾಡು ಆರಂಭ ಆಗೋದ್ರಿಂದ ನಾನು ಅಂಕವನ್ನ ಈಗ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೆ ಕೊಡ್ತಾ ಇದ್ದೇನೆ. ನೀವು ಪಾಸ್ ಕ್ವಶನ್ ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ 5 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ. ಕಂಗ್ರಾಚುಲೇಷನ್ಸ್ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ನಿಮಗೆ ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನ ಮುಗಿಸ್ಬೇಕಂತ ಹೊತ್ತಾಗಿದೆ. ಸೊ ಅಂತರಾಮುಕುಡ ರೌಂಡ್ ಎಂಡ್ ಆಗುತ್ತೆ. ಅಂತರಾಮುಕುಡ ರೌಂಡ್ ಫಸ್ಟ್ ರೌಂಡ್ ಎಂಡ್ ಆದಾಗ ನೀವು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ.
ಓಕೆ, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ, ನೀವು ಅಂಕಗಳ ಗಳಿಕೆಯನ್ನ ಇನ್ನು ಆರಂಭಿಸಬೇಕಷ್ಟೇ, ಪರವಾಗಿಲ್ಲ, ಇನ್ನೂ ತುಂಬಾ ಅವಕಾಶಗಳಿದೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ನೀವು 15 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನು ಮುಗಿಸ್ತಾ ಇದ್ದೀರಿ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು, ನೀವು ಕೂಡ 15 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನ ಮುಗಿಸ್ತಾ ಇದ್ದೀರಿ. ಸೊ ವೀಕ್ಷಕರೇ, ಇಲ್ಲಿಗೆ ಫಸ್ಟ್ ರೌಂಡ್ ಮುಗಿಯುತ್ತೆ. ಇನ್ನು 2ನೇ ರೌಂಡ್ ಬರ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ರೌಂಡ್, ಟ್ರಿಕ್ಕಿ ಆಗಿರುವಂತ ರೌಂಡ್, ನಿಮ್ಮನ್ನ ಕನ್ಫ್ಯೂಸ್ ಮಾಡುವಂತ ರೌಂಡ್ ಬರ್ತಾ ಇದೆ. ಈ ರೌಂಡ್ ಹೆಸರು ಮ್ಯೂಟೆಡ್ ಮೆಲೋಡೀಸ್. ಓಕೆ, ಈ 2ನೇ ರೌಂಡ್ ಅಲ್ಲಿ ಇಲ್ಲಿ ಒಂದು ವಿಜುವಲ್ ಬರುತ್ತೆ, ಒಂದು ವಿಡಿಯೋ ಬರುತ್ತೆ, ಹಾಡಿನ ವಿಡಿಯೋ ಬರುತ್ತೆ, ಬಟ್ ಹಾಡು ಬರೋದಿಲ್ಲ, ಬರೀ ವಿಜುವಲ್ ಬರುತ್ತೆ. ಆ ವಿಜುವಲ್ ಅನ್ನ ನೋಡಿ ಹಾಡು ಯಾವುದು ಅಂತ ನೀವು ಗುರುತಿಸಬೇಕಾಗತ್ತೆ. ಆ ಹಾಡನ್ನ ನೀವು ಕರೆಕ್ಟ್ ಆಗಿ ಗುರುತಿಸಿದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಹಾಡನ್ನ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಪಾಸ್ ಆಗುತ್ತೆ. ಪಾಸ್ ಮಾಡಿ ಯಾರು ಗುರುತಿಸ್ತಾರೋ ಅವ್ರಿಗೆ 5 ಅಂಕಗಳು ಬರುತ್ತೆ. ಇಲ್ಲಿ ಕೂಡ ಹಾಡನ್ನ ಚೆನ್ನಾಗಿ ಹಾಡುವಂಥದ್ದು ಮುಖ್ಯ ಆಗ್ತದೆ. ಗುರುತಿಸೋದ್ರೆ ಬರೀ ಒಂದು ಅಕ್ಷರ, ಒಂದು ಶಬ್ದ ಹೇಳೋದಲ್ಲ, ಹಾಡನ್ನ ನೀವು ಹಾಡಬೇಕು, ಅದು ಬಹಳ ಮುಖ್ಯ ಆಗ್ತದೆ. ಸೊ ಮ್ಯೂಟೆಡ್ ಮೆಲೋಡೀಸ್ ರೌಂಡ್ ಅಲ್ಲಿ 3 ಕ್ವಶನ್ ಕನ್ನಡ, 3 ಕ್ವಶನ್ ಹಿಂದಿಯಿಂದ ಬರುತ್ತೆ. ಸೊ ರೆಡಿ ಇದ್ದೀರಾ? ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ, ನಿಮ್ಗಾಗಿ ಸ್ಕ್ರೀನ್ ಮೇಲೆ ವಿಜುವಲ್ ಬರುತ್ತೆ. ಆ ವಿಜುವಲ್ ಅನ್ನ ಕಂಪ್ಲೀಟ್ ಆಗಿ ನೋಡಿ, ನಂತರ ಅದು ಹಾಡು ಯಾವುದು ಅಂತ ಹೇಳಬೇಕು. ಸೊ ನಿಮ್ಮ ವಿಜುವಲ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ವಿಜುವಲ್ ಬಂದಿದೆ. ನೀವು ವಿಜುವಲ್ ಎಕ್ಸ್ಪರ್ಟ್ಸ್ ಆಗಬೇಕು ಇಲ್ಲಿ. ಆ ಹಾಡು, ಅಲ್ಲಿನ ಆಕ್ಷನ್, ಒಂದು ವೇಳೆ ಸಾಧ್ಯ ಆದರೆ ಲಿಪ್ ಏನಾದರೂ ಮೂವ್ಮೆಂಟ್ ಅಲ್ಲಿ ಗೊತ್ತಾಗುತ್ತಾ ಆಲೋಚನೆ ಮಾಡಬೇಕು. ಈ ಹಾಡು ಫೇಮಸ್ ಹಾಡು ಆಕ್ಚುಲಿ. ಈ ಹಾಡನ್ನ ತುಂಬಾ ಕಡೆ ಸ್ಕೂಲ್ ಡೇ, ಕಾಲೇಜ್ ಡೇ ಎಲ್ಲ ಬರುವಾಗ ಪರ್ಫಾರ್ಮ್ ಕೂಡ ಮಾಡ್ತಾರೆ. ಎನಿ ಐಡಿಯಾ? ನಮ್ಮೂರು ಚಂದವೋ. ನೀವು ಗುರುತಿಸಿದಂಥ ಕ್ವಶನ್ ಇದೆ ಅಲ್ಲ, ಅದು ತಪ್ಪಾದಂಥ ಹಾಡು, ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ನಿಮ್ಗೊಂದು ಅವಕಾಶ ಇದೆ. ಈ ವಿಜುವಲ್ ಯಾವ ಹಾಡಿದ್ದು ಅಂತ ನೀವು ಗುರುತಿಸಬೇಕು. ಪಾಸ್. ಓಕೆ, ಸೈಂಟ್ ಅಲೋಷಿಯಸ್ ಹೈಸ್ಕೂಲು ಕೊಡಿಯಾಲ್ಬೈಲ್, ನಮ್ಗೆ ಕನ್ನಡ ಗೊತ್ತಿಲ್ಲ ಅಂತ ಗೊತ್ತಿದೆಯಾ? ಪಾಸ್. ಹಾಗಾದ್ರೆ ವಿಜುವಲ್ ಅಲ್ಲಿ ವಿತ್ ಆಡಿಯೋ ಬರುತ್ತೆ, ಚೆಕ್ ಮಾಡ್ಕೊಂಡು ಬರೋಣ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ನಮ್ಮೂರ ಸಂತೆಲಿ. ಓಕೆ, ಸ್ವಲ್ಪ ಬಂತು ಒಂದು ಅಕ್ಷರ, ಆಮೇಲೆ ಕನ್ಫ್ಯೂಷನ್ ಆಯ್ತು, ಅದೇ ಹಾಡು ಅಲ್ಲೂ ಹೌದಾ ಅಂತ. ಸೊ ನಮ್ಮೂರ ಸಂತೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ, ಇದು ಪಾಪ್ಯುಲರ್, ಇದೊಂದು ಪರ್ಫಾರ್ಮೆನ್ಸ್ ಹಾಡು ಆಕ್ಚುಲಿ, ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿರುವಂತ ಒಂದು ಹಾಡು. ಇದು ಹಳೆ ಹಾಡಾದ್ರೂ ಕೂಡ ಬಹಳ ಫೇಮಸ್ ಹಾಡು, ಹಾಗಾಗಿ ಕೊಟ್ಟಿದ್ದು, ಗುರುತಿಸ್ಲಿಕ್ಕೆ ಆಗ್ಲಿ, ಪರವಾಗಿಲ್ಲ, ಇನ್ನೂ ಅವಕಾಶಗಳು ಇದೆ. ಈಗ 2ನೇ ಕ್ವಶನ್, 2ನೇ ಕನ್ನಡ ಹಾಡು, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ನಿಮಗೆ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ನೋಡ್ಲಿಕ್ಕೆ ಹೊಸ ಸಾಂಗ್ ತರ ಕಾಣಿಸ್ತಾ ಇದೆ. ನೋಡೋಣ ಈ ಹಾಡನ್ನ ನಿಮ್ಗೆ ಗುರುತಿಸ್ಲಿಕ್ಕೆ ಆಗುತ್ತಾ ಅಂತ. ಯಾವ ವಿಜುವಲ್ ಇದು? ಈ ಆಕ್ಟರು, ಈ ಹೀರೋ, ಈ ಹೀರೋಯಿನ್, ಆ ಲೊಕೇಶನ್, ಹಾಡು ಯಾವುದು? ಗೆಸ್ ಮಾಡಿ, ತೊಂದ್ರೆ ಇಲ್ಲ. ಕಣ್ಣು ಹೊಡಿಯಕ ಐತೆ ಚಲ್ತಾನಿ, ಏನ ಹೇಳಲಿ ಮಗನ ನಿನ್ನ ನೋಡಿ ಸುಮ್ಮನೆ. ಇದು ಗೆಸ್ ಮಾಡಿದ್ದ ಸರಿ ಇರ್ಬೋದಾ ಇಲ್ವಾ ಅನ್ನೋದನ್ನ ವಿಜುವಲ್ ಅಲ್ಲಿ ನೋಡ್ಕೊಂಡು ಬರೋಣ. ಮೊನ್ನೆ ಕಲ್ತಾನಿ, ನೀನ ಹೇಳಲಿ ಮಗನ
ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು 10 ಅಂಕಗಳನ್ನು ಪಡ್ಕೊಳ್ತೀರಿ. ಲಕ್ ಇದೆ ನಿಮ್ಗೆ. ಇವತ್ತು ಹೊಸ ಕ್ವಶನ್ ಬಂದಿದೆ, ಹೊಸ ಹಾಡೇ ಬಂದಿತ್ತು, ನಿಮಗೆ ಗೆಸ್ ಮಾಡಿದ್ದು ಆದ್ರೂ ಕರೆಕ್ಟ್ ಆಗಿ ಬಂತು. 10 ಅಂಕಗಳು ಬಂದಿದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಸೊ ಈ ರೌಂಡ್ ಅಲ್ಲಿ ಕನ್ನಡ ಹಾಡಿನ ಕೊನೆಯ ಕ್ವಶನ್ ಬರ್ತಾ ಇರುವಂತದ್ದು. ನಮ್ಮ ಕನ್ನಡ ಹಾಡು ಏನೂ ಗೊತ್ತಿಲ್ಲ ಅಂತ ಸೇಂಟ್ ಅಲೋಷಿಯಸ್ ಹೈಸ್ಕೂಲ್ ಕಡಿಯಾಲ್ ಬೈಲ್ ಮಂಗಳೂರು ಕೂತ್ಕೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಈಗ ಸ್ಕ್ರೀನ್ ಮೇಲೆ ಬಂದಾಗಿದೆ. ಹೀರೋ ಬಹಳ ಪಾಪ್ಯುಲರ್ ಹೀರೋ. ಹಾಡು ಯಾವುದು? ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ನಲಿದು. ಅಬ್ಸಲ್ಯೂಟ್ಲಿ ರಾಂಗ್. ಆ ಹಾಡು ಅವ್ರದ್ದಲ್ಲ. ನೋಡೋಣ, ಅವಕಾಶ ಇದೆ. ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. ನಮ್ಗೆ ಗೊತ್ತಿದೆ ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ನೋಡೋಣ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ನೋವಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು ಮಾಡಿದರೆ. ಓಕೆ, ಆ ಹಾಡು ಅದೇ ತರ ಇದೆ, ಬಟ್ ಅದು ಹಾಡಲ್ಲ. ಹಾಡು ಪಾಸ್ ಆಗುತ್ತೆ. ಈಗ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಏನಪ್ಪಾ ಪಾಸ್ ಮಾಡ್ಲಾ? ಪಾಸ್ ಮಾಡ್ಬೇಕಂತೆ. ಸೊ ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವುದು ಅಂತ ನೋಡ್ಕೊಂಡು ಬರೋಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ನೀವು ಗುರುತಿಸ್ಬೇಕಾಗಿತ್ತು. ಇರ್ಲಿ, ಅದು ಕನ್ಫ್ಯೂಸ್ ಆಗ್ಬೇಕು ಅಂತಾನೆ ಇನ್ನೊಂದು ಅದೇ ತರದ ಹಾಡಿರೋದನ್ನ ಕೊಟ್ಟಿರೋದು. ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್, 2ನೇ ರೌಂಡಲ್ಲಿ ಫಸ್ಟ್ ಪಾರ್ಟ್ ಅಂದರೆ ಕನ್ನಡ ಹಾಡುಗಳ ಸರದಿ ಮುಗಿಯಿತು. ಇನ್ನೇನಿದ್ರು ಕೂಡ ಹಿಂದಿ ಹಾಡುಗಳು ಬರಬೇಕು. ಆದರೆ ಹಿಂದಿ ಹಾಡುಗಳು ಈಗಲೇ ಬರೋದಿಲ್ಲ, ಒಂದು ವಿರಾಮ ಇದೆ. ಆ ವಿರಾಮದ ನಂತರ ನಾವು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇವೆ. ಸೊ ಸಣ್ಣದೊಂದು ಬ್ರೇಕ್ ಪಡ್ಕೊಂಡು ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲಾ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಅಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ಸೊ ಬ್ರೇಕಿಗೆ ಹೋಗೋ ಮುಂಚೆ ನಾವು 2ನೇ ರೌಂಡ್ ನ ಕಂಟಿನ್ಯೂಯೇಷನ್ ಅಲ್ಲಿ ಇದ್ದೆವು. 2ನೇ ರೌಂಡ್ ಅಲ್ಲಿ ಅರ್ಧ ಮುಗ್ದಿತ್ತು, ಕನ್ನಡ ಹಾಡುಗಳ ಸಾಲ್ ಮುಗ್ದಿತ್ತು. ಇನ್ನೇನಿದ್ರು ಕೂಡ ಹಿಂದಿ ವಿಜುವಲ್ಸ್ ಬರ್ಬೇಕಷ್ಟೇ. ಸೊ ಹಿಂದಿ ವಿಜುವಲ್ಸ್ ಅನ್ನ ನೋಡ್ಲಿಕ್ಕೆ ರೆಡಿ ಇರಿ. ಹೊಸ ಹಾಡು ಬರುತ್ತೋ, ಹಳೆ ಹಾಡು ಬರುತ್ತೋ,
ತುಂಬಾ ಹಳೆ ಹಾಡು ಬರುತ್ತೋ ನಮ್ಗಂತೂ ಗೊತ್ತಿಲ್ಲ, ಬಟ್ ಹಾಡು ಬರುತ್ತೆ, ವಿಜುವಲ್ ಬರುತ್ತೆ. ನೀವು ಏನು ಅಂತ ಹೇಳಿದ್ರೆ ವಿಜುವಲ್ ಅನ್ನು ಎಲ್ಲೋ ಯಾವುದೋ ಒಂದಿನ ನೋಡಿರ್ತೀರ, ಯಾವುದೋ ಒಂದು ರೀಲ್ಸ್ ಅಲ್ಲೋ ಇನ್ನೊಂದು ಯಾವತ್ತೋ ಒಂದು ಆಡಿಯೋ ಬರುವಾಗ ನೋಡಿರ್ತೀರ, ಅದನ್ನ ನೆನಪು ಮಾಡ್ಕೋಬೇಕಷ್ಟೆ, ಸರಿನಾ? ಸೊ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು ನಿಮಗೆ ಒಂದು ವಿಜುವಲ್, ಹಿಂದಿ ಹಾಡಿನ ವಿಜುವಲ್ ರೆಡಿ ಇದೆ. ಆ ವಿಜುವಲ್ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಂಡು ಬರೋಣ. ಓಕೆ, ವಿಜುವಲ್ ಬಂದಿದೆ. ಈಗ ವಿಜುವಲ್ ಅನ್ನ ಗುರುತಿಸಬೇಕಾದಂತ ಹೊತ್ತು. ಈ ಹಾಡು ಫೇಮಸ್, ಈ ಹಾಡು ತುಂಬಾ ಫೇಮಸ್. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್. ಆನ್ಸರ್ ರೆಡಿ ಇದೆಯಾ? जीना यहाँ मरना यहाँ तेरे बिना जाना कहाँ. ವಿಜುವಲ್ ನೋಡ್ಕೊಂಡು ಬರೋಣ. ವಿಜುವಲ್ ಬರ್ತಾ ಇದೆ, ಚೆಕ್ ಮಾಡಿ. मरना यहाँ इसके सिवा जाना कहाँ, जीना यहाँ मरना यहाँ इसके सिवा जाना कहाँ. ಓಕೆ, ಕರೆಕ್ಟ್ ಆದಂತ ಆನ್ಸರ್ ಸೈಂಟ್ ಅಲೋಷಿಯಸ್ ಹೈಸ್ಕೂಲು. 10 ಅಂಕಗಳನ್ನ ಪಡ್ಕೊಳ್ತೀರಿ. ಕಂಗ್ರಾಚುಲೇಷನ್ಸ್. ಇದು ಬಹಳ ಫೇಮಸ್ ಹಾಡು, ಜೀನಾ ಯಹ ಮರ್ನಾ ಯಹ ಇಸ್ಕೆ ಸಿವಾ ಜಾನಾ ಕಹ. ನೀವು 2ನೇ ಲೈನ್ ತಪ್ಪಾಗಿ ಹಾಡಿದ್ದು ಪರವಾಗಿಲ್ಲ, ಅಂಕಗಳನ್ನ ಕೊಡ್ತೇನೆ, ಯಾಕಂದ್ರೆ ಹಾಡು ಕರೆಕ್ಟ್, ಟ್ಯೂನ್ ಕರೆಕ್ಟ್ ಆಗಿರೋದ್ರಿಂದ. ಸೊ 10 ಅಂಕಗಳನ್ನ ಪಡ್ಕೊಂಡಿದ್ದೀರಿ. ಈಗ ಹಿಂದಿಯಲ್ಲಿ 2ನೇ ಕ್ವಶನ್, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಬಹುಶಃ ಇವತ್ತು ಎಲ್ಲಾ ಹಾಡುಗಳನ್ನ ಆದಷ್ಟು ಹೆಚ್ಚೆಚ್ಚು ಗುರುತಿಸ್ತಾ ಇರುವಂತ ಟೀಮ್ ಇದು. ನಿಮಗೆ ಒಂದು ಟಫ್ ಈಸಿನೋ ಗೊತ್ತಿಲ್ಲ, ಒಂದು ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಸ್ಕ್ರೀನ್ ಮೇಲೆ ಬಂದಾಗಿದೆ. ಈಗ ಈ ಹಾಡು ಯಾವುದು ಅಂತ ಹಾಡಬೇಕಾದಂತ ಹೊತ್ತು. ಒಬ್ರು ಕಾನ್ಫಿಡೆಂಟ್ ಆಗಿ ಮೈಕ್ ಇಟ್ಕೊಂಡು ರೆಡಿ ಆಗಿದ್ದೀರಿ. ನೋಡೋಣ ಹಾಡು ಕರೆಕ್ಟ್ ಆಗಿ ಬರುತ್ತಾ ಇಲ್ಲ ನೋಡೋಣ. मेरे सामने वाली खिड़की में एक चांद का टुकड़ा रहता है, मेरे सामने वाली खिड़की में एक चांद का टुकड़ा रहता है. ನೀವು ಹೇಗೆ ಹಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮನ್ನು ಒಬ್ಬರನ್ನು ಬಿಟ್ಟು ಉಳಿದ 5 ಜನನು ಕನ್ಫ್ಯೂಸ್ಡ್ ಆಗಿದ್ದಾರೆ, ಇದು ಹಾಡು ಹೌದೋ ಅಲ್ವೋ ಅಂತ. ಹೇಗೆ ಇರ್ಬೋದಾ? ವಿಜುವಲ್ಸ್ ನೋಡೋಣ ಬರೋಣ. मेरे सामने वाली खिड़की में एक चांद का टुकड़ा रहता है, मेरे सामने वाली खिड़की में एक चांद का टुकड़ा रहता है. ಓಕೆ, ಸೊ ಇದು ಬಹಳ ಹಳೆ ಹಾಡು. ಇದ್ರದ್ದು ಕನ್ನಡ ವರ್ಷನ್ ಕೂಡ ಮುಂದಕ್ಕೆ ಕನ್ನಡ ಒಂದು ಸಿನಿಮಾದಲ್ಲಿ ಬಂತು. ಹೇಗೆ ಹಳೆ ಹಾಡುಗಳನ್ನೆಲ್ಲ ಕೇಳ್ತೀರಾ? ಹೇಗೆ ಗೊತ್ತಾಗುತ್ತೆ ವಿಜುವಲ್ಸ್? ನೋಡ್ತಾ ಇರ್ತೀರಿ, ಟಿವಿಯಲ್ಲಿ ನೋಡ್ತಾ ಇರ್ತೀರಿ, ಮೊಬೈಲ್ ಫೋನ್ಗಳಲ್ಲಿ. ಓಕೆ, ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಗುರುತಿಸಿದೆ. ಯಾಕಂದ್ರೆ ಸ್ವಲ್ಪ ಟಫ್ ಇತ್ತು ಈ ಕ್ವಶನ್. ರೈಟ್ ಆಗಿ ಗುರುತಿಸಿರೋದ್ರಿಂದ 10 ಅಂಕ ಬಂದಿದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಈಗ ಈ ರೌಂಡ್ನ ಕೊನೆಯ ಕ್ವಶನ್, ನಿಮ್ಗೊಂದು ಒಳ್ಳೆಯ ಅವಕಾಶ ಓಪನ್ ಮಾಡ್ಲಿಕ್ಕೆ ಅಕೌಂಟು. ವಿಜುವಲ್ಸ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಬರೋಣ. ಓಕೆ, ವಿಜುವಲ್ಸ್ ಬಂದಿದೆ. ಇದು ನಮ್ಮ ಕಾಲದ ಫೇವ್ರೆಟ್ ಹಾಡು. ನಾವೆಲ್ಲ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ, ಹೊರಗಡೆ ಎಲ್ಲಾದ್ರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಸಿಕ್ಕರೆ ಭಾರಿ ಖುಷಿ ಪಡ್ತಾ ಇದ್ವಿ. ಆ ಹೀರೋಯಿನ್ ಅಂತೂ ಆ ಕಾಲಕ್ಕೆ ಬಹಳ ಫೇಮಸ್ ಆಗಿ ಹೋಗಿದ್ರು ಈ ಹಾಡಿಂದ. ಈಗ ಹಾಡು ಯಾವುದು ಅಂತ ಪ್ರಶ್ನೆ ಕೇಳಿರ್ತೀರಪ್ಪ ಇಲ್ಲ? ನಮ್ಗೆನೆ ಯಾಕೆ ಈ ಕಷ್ಟದ ಕ್ವಶನ್ ಎಲ್ಲ ಕೊಡ್ತಾರೆ ಅಂತ ಅವರು ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ ಪಾಸ್ ಮಾಡ್ಲಾ? ಪಾಸ್. ಓಕೆ, ಪಾಸ್ ಆಗುತ್ತೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು. ಒಂದು ಅವಕಾಶ ಇದೆ. ಶಲ್ ಐ ಪಾಸ್? ಗೆಸ್ ಮಾಡ್ಬೋದು. ಗೆಸ್ ಮಾಡಿ.
ಇಷ್ಟೊತ್ತು ಬಿಟ್ಟು ಗೆಸ್ ಮಾಡ್ತೀರಾ? याली रे जोर लगा के नाचे रे मेरे संग चल ले चल दुनिया के रंग हो जा रंगीला रे. ಓಕೆ, ಇದು ಯಾವ ಬೇಸ್ ಮೇಲೆ ಗೆಸ್ ಮಾಡಿದಿರಿ ಅಂತ ಹೇಳ್ಬೇಕು. ಹಾಡು ವಿಜುವಲ್ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ನೋಡ್ಕೊಂಡು ಬರೋಣ. ವಿಜುವಲ್ ಬರ್ತಾ ಇದೆ. ಸೂಪರ್ ಹಿಟ್ ಸಾಂಗ್ ಇದು, ರಂಗೀಲಾರೆ. ಸೊ 5 ಅಂಕ ಬರುತ್ತೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು. ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ವೀಕ್ಷಕರೇ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. ಸೊ 2ನೇ ರೌಂಡ್ ಮುಗಿತಾ ಬರುವಾಗ ಇವರ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. So at the end of second round, Green Park Central School Hiriyadka had to open their account. ಇನ್ನು ಓಪನ್ ಮಾಡಬೇಕು. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು 35 ಅಂಕಗಳೊಂದಿಗೆ ಮುಂದುವರಿತಾ ಇದ್ದೀರಿ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ಬೈಲ್, ಮಂಗಳೂರು ನಾವು ಹಿಂದೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ 30 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರೇ. ಇನ್ನು ಉಳಿದಿರುವಂತದ್ದು ಒಂದೇ ಒಂದು ರೌಂಡ್. ಸೊ ಈಗ ನಾವು 3ನೇ ರೌಂಡ್ ಅನ್ನ ಮುಂದುವರಿಸ್ತಾ ಇದ್ದೇವೆ. ಅಂಡ್ 3ನೇ ರೌಂಡ್ ಬರ್ತಾ ಇದೆ. ನೇಮ್ ದಿ ಸಿಂಗರ್. ಸೊ ಈ ರೌಂಡ್ ಅಲ್ಲಿ ಒಂದು ಚಿತ್ರವನ್ನ, ಒಂದು ಹಾಡುಗಾರನ, ಒಂದು ಸಿಂಗರ್ನ ಚಿತ್ರವನ್ನ ಸ್ಕ್ರೀನ್ ಮೇಲೆ ನಾವು ಹಾಕ್ತೇವೆ. ಆ ಸಿಂಗರ್ ಯಾರು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆ ಸಿಂಗರ್ ಅನ್ನ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಬಂಪರ್ ಕೊಡ್ತಾ ಇದ್ದೇವೆ ನಾವು. ಅದೇ ಸಿಂಗರ್ ಹಾಡಿರುವಂತ ಯಾವ್ದಾದ್ರು ಹಾಡನ್ನ, ಕವರ್ ವರ್ಷನ್ ಅಲ್ಲ, ಅದೇ ಸಿಂಗರ್ ಮೂಲ ಸಿಂಗರ್ ಆಗಿ ಹಾಡಿರುವಂತ ಯಾವ್ದಾದ್ರು ಹಾಡನ್ನ, ಅವರು ಡ್ಯೂಯೆಟ್ ಅಲ್ಲೂ ಹಾಡಿರ್ಬೋದು, ತೊಂದರೆ ಇಲ್ಲ. ಆ ಸಿಂಗರ್ ಹಾಡಿರುವಂತ ಹಾಡನ್ನ ನೀವು ಹಾಡಿದ್ರೆ ಯು ವಿಲ್ ಗೆಟ್ 10 more ಮಾರ್ಕ್ಸ್. ಅಂದ್ರೆ ನೀವು ಈ ಕ್ವಶನ್ ಅಲ್ಲಿ 20 ಅಂಕಗಳನ್ನ ಪಡೆಯಲಿಕ್ಕೆ ಅವಕಾಶ ಇದೆ. ಒಂದ್ ವೇಳೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಪಾಸ್ ಆಯ್ತು 5 ಅಂಕ. ಒಂದ್ ವೇಳೆ ಗುರುತಿಸಿ ಹಾಡ್ಲಿಕ್ಕೆ ಆಗ್ಲಿಲ್ಲ, ಆಗ್ಲೂ ಪಾಸ್ ಆದಾಗ 5 ಅಂಕಗಳು. ಅಂದ್ರೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಇಂದ 10 ಅಂಕ, ಪಾಸ್ ಆದಾಗ ಮ್ಯಾಕ್ಸಿಮಮ್ ನೀವು ಡೈರೆಕ್ಟ್ ಕ್ವಶನ್ 20 ಅಂಕ ಮತ್ತು ಪಾಸ್ ಆದಾಗ ಮ್ಯಾಕ್ಸಿಮಮ್ 10 ಅಂಕಗಳನ್ನ ಪಡೀಲಿಕ್ಕೆ ಅವಕಾಶ ಇರುವಂತ. ಸೊ ಯು ಹ್ಯಾವ್ ಅ ಬೆಟರ್ ಚಾನ್ಸ್. ಈಗ ಡನ್, ರೆಡಿ? ಸಿಂಗರ್ಗಳನ್ನ ನೋಡಿರ್ತೀರಿ, ಯಾವುದೋ ಮ್ಯೂಸಿಕಲ್ ಕಾನ್ಸರ್ಟ್ ಅಲ್ಲೋ, ಟಿವಿ ರಿಯಾಲಿಟಿ ಶೋ ಅಲ್ಲೋ ಎಲ್ಲೋ ಈಗ ಬರ್ತಾರೆ, ಸಿಂಗರ್ಸ್ ಎಲ್ಲ ಬರ್ತಾರೆ. ನೀವು ಅವರನ್ನ ಗುರುತಿಸಬೇಕು ಮತ್ತೆ ಅವರು ಹಾಡಿರುವಂತ ಹಾಡನ್ನ ಹಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಕೆಲವೊಂದು ಸಿಂಗರ್ಸ್ ಏನಾಗ್ತಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲಾ ಭಾಷೆಯಲ್ಲಿ ಹಾಡಿರ್ತಾರೆ. ಬಟ್ ಈಗ ನಾವು ಅವರನ್ನ ಯಾವ ಭಾಷೆಗಾಗಿ ಕೇಳ್ತೀವಿ ಅದೇ ಭಾಷೆ ಹಾಡನ್ನು ಮಾತ್ರ ನೀವು ಗುರುತಿಸ್ಲಿಕ್ಕೆ ಇರುವಂತದ್ದು. ಸರಿನಾ? ಸೊ ರೆಡಿ ಇದ್ದೀರಾ? ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ, ನೀವು ರೆಡಿ ಇದ್ದೀರಾ? ಕನ್ನಡ ಸಿಂಗರ್ ಒಬ್ರು, ಅವರ ವಿಜುವಲ್ ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಸಿಂಗರ್ ಯಾರು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಫೈನ್. ಸೊ ಸಿಂಗರ್ನ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರು ಇದು ಸಿಂಗರ್? ಹೇಮಂತ್ ಕುಮಾರ್. ಹೇಮಂತ್, ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್, 10 ಅಂಕ ಬಂದಿದೆ. ಈಗ ಹೇಮಂತ್ ಹಾಡಿರುವಂತ ಹಾಡು ಬೇಕು. ಜೀವನದ ಪಾಠ ಹೇಳು ಫಾದರ್ ಕಾಣೋ, ಇವನು ಲೈಫಲ್ಲಿ ಕಣ್ಣೀರೋರ್ಸೋ ಮದರು ಕಾಣೋ. ಓಕೆ, ರೈಟ್ ಆನ್ಸರ್ ಅಂಡ್ ಕರೆಕ್ಟ್ ಆಗಿ ಹಾಡಿದ್ರಿ ಕೂಡ. ಸೊ 20 ಅಂಕಗಳನ್ನ ಪಡ್ಕೊಳ್ತಾ ಇರುವಂತ ಟೀಮ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಬಹಳ ದೊಡ್ಡ ಜಂಪ್ ಮಾಡಿದಿರಿ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. 20 ಅಂಕಗಳು ಈ ರೌಂಡ್ ಅಲ್ಲಿ ನಿಮ್ಗೆ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ದ ಟಾಪರ್ಸ್. ಈಗ ನಿಮಗೆ ಒಂದು ಕನ್ನಡ ಸಿಂಗರ್ನ ಫೋಟೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಬರೋಣ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ. ಈಗ ಈ ಸಿಂಗರ್ ಯಾರು ಅಂತ ಗುರುತಿಸಬೇಕು. ಕಾನ್ಸರ್ಟ್ಸ್ ಎಲ್ಲ ಬರ್ತಾರೆ, ಅವ್ರ ನೇರ ಗುರುತಿಸುವಂತ ಫೋಟೋಗಳು ಬೇರೆ ಇದೆ, ಸ್ವಲ್ಪ ಟ್ರಿಕ್ಕಿ ಆಗಿ ಕೊಟ್ಟಿದ್ದೇವೆ ಅಷ್ಟೇ. ಅನುರಾಧ ಭಟ್ ಈಸ್ ದ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್, 10 ಅಂಕ ಬಂದಿದೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಈಗ ನೀವು ಅನುರಾಧ ಭಟ್ ಹಾಡಿರುವಂತ ಹಾಡನ್ನ ಹಾಡಬೇಕು. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಓಕೆ, ಅದರ ಫಸ್ಟ್ ಸಾಲ ಏನಾದ್ರು ಬರುತ್ತಾ?
ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರಪ್ಪ. ಫ್ಯಾಂಟಾಸ್ಟಿಕ್. ಅನುರಾಧ ಭಟ್ ಹಾಡಿರುವಂತ ಸೂಪರ್ ಹಿಟ್ ಹಾಡೋದು. ಇವತ್ತಿಗೂ ಕೂಡ ಎಲ್ಲರೂ ಹಾಡ್ತಾರೆ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಆ ಹಾಡು ಬರುತ್ತೆ. ಅಪ್ಪ ನೆನೆಸ್ಕೊಂಡು ಕಣ್ಣೀರು ಕೂಡ ಹಾಕ್ತಾರೆ. ಕರೆಕ್ಟ್ ಆಗಿ ಹಾಡಿದಿರಿ. ಸೊ 20 ಅಂಕಗಳು ಬರ್ತಾ ಇದೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ ಕಂಗ್ರಾಚುಲೇಷನ್ಸ್. ಈಗ ಕನ್ನಡದ ಸಿಂಗರ್, 3ನೇಯ ಸಿಂಗರ್, ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು. ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಾಗಿದೆ. ಈಗ ಯಾರು ಇವರು ಸಿಂಗರ್? ದ ಲೆಜೆಂಡರಿ ಸಿಂಗರ್ PB ಶ್ರೀನಿವಾಸ್. PB ಶ್ರೀನಿವಾಸ್ ಈಸ್ ದ ರೈಟ್ ಆನ್ಸರ್. 10 ಅಂಕ ಬರ್ತಾ ಇದೆ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್. ಈಗ PB ಶ್ರೀನಿವಾಸ್ ಹಾಡಿರುವಂತ ಸಾವಿರಾರು ಹಾಡುಗಳಲ್ಲಿ ಒಂದು ಹಾಡನ್ನು ಹಾಡ್ಬೇಕು ನೀವು. 100 ಕಣ್ಣು ಸಾಲದು ನಿನ್ನ ನೋಡಲು, 100 ಮಾತು ಸಾಲದು ನಂದ ಬಣ್ಣಿಸಲು. ರೈಟ್ ಆನ್ಸರ್. ಸೊ ಇಲ್ಲಿಗೆ ಗುರುತಿಸಿದ್ದು ಆಯ್ತು, ಹಾಡಿದು ಆಯ್ತು. 20 ಅಂಕ ಬಂದಿದೆ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು. ನಿಮಗೆ ಕಂಗ್ರಾಚುಲೇಷನ್ಸ್. ಸೊ ಈ ರೌಂಡು ಈಸಿ ತರ ಕಾಣಿಸ್ತಾ ಇದೆ ನಿಮಗೆ. ಹಾಡು ಬರ್ತಾ ಇದೆ, ಸಿಂಗರ್ ಅನ್ನು ಗುರುತಿಸ್ತಾ ಇದ್ದೀರಿ. ಈಗ ಹಿಂದಿಗೆ ಹೋಗೋಣ. ಹಿಂದಿಯ ಸಿಂಗರ್ಸ್ ಅನ್ನ ಗುರುತಿಸುವಂತ ಹೊತ್ತು 3 ಫೋಟೋಗಳು ಬರುತ್ತೆ ಇನ್ನು ಕೂಡ. ಅಂದ್ರೆ ನಿಮ್ಗೆ ಒಂದೊಂದೊಂದೊಂದು ಕ್ವಶನ್ ಬರ್ಲಿಕ್ಕಿದೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು, ನಿಮಗೆ ಒಬ್ಬರು ಹಿಂದಿ ಸಿಂಗರ್ನ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ಫೋಟೋ ಬಂದಾಗಿದೆ. ಸಿಂಗರ್ ಯಾರು ಅಂತ ಗುರುತಿಸಬೇಕು. ಅಲ್ಕಾ ಯಾಗ್ನಿಕ್. ಅಲ್ಕಾ ಯಾಗ್ನಿಕ್. ಓಕೆ, ಅಲ್ಕಾ ಯಾಗ್ನಿಕ್ ರೈಟ್ ಆನ್ಸರ್. 10 ಅಂಕ ಬಂದಾಯ್ತು. ಈಗ ಅಲ್ಕಾ ಯಾಗ್ನಿಕ್ ಹಾಡಿರುವಂತ ಹಾಡು ಬೇಕು. पलके झपकते दिन ये निकल जाए, आँखों में तुमको भरूं, बिन बोले बातें तुमसे करूं, अगर तुम साथ हो. ರೈಟ್ ಆಗಿ ಹಾಡಿದ್ರಿ ಕೂಡ. ಸೊ 20 ಅಂಕಗಳನ್ನ ಪಡ್ಕೊಳ್ತಾ ಇದ್ರಿ ಸೈಂಟ್ ಅಲೋಷಿಯಸ್ ಹೈಸ್ಕೂಲು. ಬ್ಯೂಟಿಫುಲ್, ಕಂಗ್ರಾಚುಲೇಷನ್ಸ್. 20 ಅಂಕ ಇಲ್ಲಿ ವಾಪಸ್ ಬಂದಿದೆ. ಅಂದ್ರೆ ಈ ರೌಂಡ್ ಅಲ್ಲಿ ಬಂಪರ್ 40 ಅಂಕಗಳನ್ನ ಪಡ್ಕೊಂಡಿದ್ದೀರಿ. ಈಗ ಈ ರೌಂಡ್ ಅಲ್ಲಿ ನಿಮಗೆ ಕಾಂಪಿಟೇಟರ್ ತರ ಆನ್ಸರ್ ಮಾಡ್ತಾ ಇರುವಂತ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ನಿಮಗೆ ಒಬ್ರು ಹಿಂದಿ ಸಿಂಗರ್ ನ ಫೋಟೋ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನೋಡ್ಕೊಂಡು ಬರೋಣ. ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಇಸ್ ದ ರೈಟ್ ಆನ್ಸರ್. 10 ಅಂಕ ಬಂದಿದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಈಗ ಉದಿತ್ ನಾರಾಯಣ್ ಹಾಡಿರುವಂತ ಹಾಡು ಬೇಕು. अजनबी तू भी कभी आवाज दे कहीं से, मैं यहाँ टुकड़ों में जी रहा हूँ, मैं यहाँ टुकड़ों में जी रहा हूँ, तू कहीं टुकड़ों में जी रही है. ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಆಗಿ ಹಾಡಿದ್ರಿ. 20 ಅಂಕಗಳು ಬಂದಿದೆ. ಸೊ ಈ ರೌಂಡ್ ಅದ್ಭುತವಾಗಿ ಹೋಗ್ತಾ ಇದೆ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೂ ಕೂಡ 20 ಅಂಕಗಳು ಬಂದಿದೆ. ಈಗ ಈ ರೌಂಡ್ ನ ಕೊನೆಯ ಸಿಂಗರ್ ಒಬ್ರು ಬಾಕಿ ಇದ್ದಾರೆ, ಅದು ನಿಮ್ಗಾಗಿ ಕಾದು ಕೂತ್ಕೊಂಡಿದ್ದಾರೆ. ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. ಸಿಂಗರ್ ನ ಫೋಟೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಫೋಟೋ ಬಂದಿದೆ. ಯಾರೋ ಹಳಬ್ರು ಸಿಂಗರ್ ಅನ್ನು ಕರ್ಕೊಂಡ್ ಬರ್ಲಿಲ್ಲ, ಇವರು ಹೊಸ ಸಿಂಗರ್ ಅಂತ ಅನ್ಸುತ್ತೆ. ಹೊಸ ಸಿಂಗರ್ ಅಂದ್ರೆ ಹಾಡ್ಲಿಲ್ಲ ಅಂತಲ್ಲ, ತುಂಬಾ ಫೇವ್ರೆಟ್ ಸಾಂಗ್ ಗಳನ್ನ ಹಾಡಿದ್ದಾರೆ. ಯಾರಿರ್ಬೋದು? ಎನಿ ಐಡಿಯಾ? ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. ಶಲ್ ಐ ಪಾಸ್? ನೀವು ಗುರುತಿಸ್ಲಿಲ್ಲ ಅಂದ್ರೆ ಹಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಶಲ್ ಐ ಪಾಸ್? ಪಾಸ್. ಓಕೆ, ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ ಬೈಲ್ ಮಂಗಳೂರು. ಏನೋ ಹೊಳಿತಾ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಊರಿಗೂ ಅವ್ರಿಗೂ ಸಂಬಂಧ ಇದೆ. ಶಲ್ ಐ ಪಾಸ್? ಪಾಸ್. ಪಾಸ್. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಸುಖವಿಂದರ್ ಸಿಂಗ್. ಸುಖವಿಂದರ್ ಸಿಂಗ್ is the right answer. Congratulations. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಸುಖವಿಂದರ್ ಸಿಂಗ್ ಅಂತ ಹೇಳಿದ್ರೆ ಪಂಜಾಬಿ ಹಾಡುಗಳನ್ನೇ ನಾವು ಕೇಳಿರ್ತೀವಿ ಅಂತ ಹೇಳಿದ್ರೆ, ಇವರು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಹಾಡಿರುವಂತ ಸಿಂಗರ್ ಇವರು. ಸೊ
ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಸುಖ್ವೀಂದರ್ ಸಿಂಗ್ ಅಂತ ಹೇಳಿದ್ರಿ. ಸುಖ್ವೀಂದರ್ ಸಿಂಗ್ ಹಾಡಿರುವಂತ ಹಾಡು ಯಾವುದಾದ್ರೂ ಹಾಡ್ಬೇಕು ನೀವೀಗ. उड़े उड़े जाए दिल की पतंग देखो उड़े उड़े जाए. ಓಕೆ, ಕರೆಕ್ಟ್ ಆಗಿ ಗುರುತಿಸಿದ್ರಿ, ಕರೆಕ್ಟ್ ಆಗಿ ಹಾಡಿದ್ರಿ. ಹಾಗಾಗಿ 10 ಅಂಕಗಳು ಬರ್ತಾ ಇದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಸೊ ಇಲ್ಲಿಗೆ ನಾವು ಈ ಎಪಿಸೋಡ್ ಅನ್ನ ಮುಗಿಸುವಂತ ಹೊತ್ತು ಬಂದಿದೆ. 3 ರೌಂಡ್ಗಳು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಅಂಕಗಳನ್ನ ಪಡ್ಕೊಳ್ತಾ ಎಂಜಾಯ್ ಮಾಡ್ತಾ ನಾವು ಈ ರೌಂಡ್ ಅನ್ನ ಮುಗಿಸ್ಲಿಕ್ಕೆ ಬರ್ತಾ ಇದ್ದೇವೆ. ಇಡೀ ಎಪಿಸೋಡ್ ಅನ್ನ ಇನ್ಫ್ಯಾಕ್ಟ್ ನಾವು ಮುಗಿಸ್ತಾ ಇದ್ದೇವೆ. ಸೊ 3 ರೌಂಡ್ಗಳ ಕೊನೆಗೆ ನೀವು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ 20 ಅಂಕಗಳೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನ ನೀವು ಮುಗಿಸ್ತಾ ಇದ್ದೀರಿ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ 85 ಅಂಕಗಳೊಂದಿಗೆ 2ನೇ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು ನೀವು 70 ಅಂಕಗಳೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. 3 ತಂಡಗಳಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿ ನೀವು ಆಡಿದ್ದೀರಿ. ಓಕೆ ವೀಕ್ಷಕರೇ, ಸೊ ಪ್ರೀವಿಯಸ್ ರೌಂಡ್ ಅಲ್ಲಿ ಬೇರೆ ತಂಡಗಳು ಪಡ್ಕೊಂಡಿರುವಂತ ಅಂದ್ರೆ ಇಲ್ಲಿವರೆಗೆ ಬೇರೆ ಎಲ್ಲಾ ತಂಡಗಳು 2ನೇ ಹಂತದಲ್ಲಿ ಪಡ್ಕೊಂಡಿರುವಂತ ಅಂಕಗಳು ಈ ರೀತಿಯಾಗಿದೆ. ಸೊ ವೀಕ್ಷಕರೇ, ನಾವು ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ರೌಂಡ್ ಈಸಿ ಅಂತ ಅನ್ನಿಸ್ತಾನೆ, ಟಫ್ ಆಗ್ತಾ ಹೋಗುತ್ತೆ, ಗೊತ್ತಿದೆ ಅಂತ ಅನ್ನಿಸ್ತಾನೆ, ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ನಾವು ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇವೆ. ಈ 2ನೇ ಹಂತದ ಮುಂದಿನ ಎಪಿಸೋಡ್ಗಳು ಮುಂದಿನ ದಿನಗಳಲ್ಲಿ ಬರ್ಲಿಕ್ಕಿದೆ. ಖಂಡಿತವಾಗ್ಲೂ ನೀವು ಎಪಿಸೋಡ್ ಗಳನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಪಿಸೋಡ್ ನಲ್ಲಿ ಭಾಗವಹಿಸಿ ಖುಷಿ ಕೊಟ್ಟದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ವೀಕ್ಷಕರೇ ನಿಮಗೂ ಕೂಡ ಬೀಳ್ಕೊಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.